ಏನೋ ಅಂದ್ರೆ ಬೇಜಾರಾಗ್ತೀರಿ ನೀವು. ನಿಮ್ಮ ವಯಸ್ಸಿನಲ್ಲಿ ಇರ್ತೀವ ಫೋಟೋನೇ ಇರಲ್ಲ ನಮಗೆ. 43 ವರ್ಷ ಮುಂದಿನ ತಿಂಗಳು ನಮ್ಗೆ ಇನ್ನು ಅಲ್ಲಾಡ್ತಾ ಇದ್ದೀನಿ ನಾನು. 50 ದಾಟಿ ಈಗ ಗಿನ್ನಿಸ್ ಹಾಕ್ಲಿ ನಾವು ಅಲ್ವಾ? ದೊಡ್ಡಮ್ಮ ದೊಡ್ಡರ ಕಾಲಿ ಸಣ್ಣ ಸಣ್ಣ ಮಕ್ಕಳು ಜಮದಾರ್ ಬೀಳ್ಲಿ ಅಂತ ನಾನು ಅಲ್ವಾ? ಜಮದಾರ್ ಬೀಳೋದೇ ಅಲ್ಲ, ಮೊಬೈಲ್ ಕೈ ನಿಂತಿರ್ತಾರಲ್ಲ. ನಡಿಯ ಪುಣ್ಯ ನಡಿಯ ಮಾರ ಒಂದು ನಿಮಿಷ ಯಾವನ ಕಾಯಲ್ಲ, ಒಂದು ಸೆಕೆಂಡ್ ಒಂದು ನಿಮಿಷ ಯಾವನ ಕಾಯಲ್ಲ. ಅದೇ ಯಾರ ಹೇಳ ಮೈಕಲ್ ಕೆಳಗೆ ಕೂತ್ಕೊ ಅಂತ ಹೇಳಿ ಇನ್ನೂ ಸಹ ಹೇಳ್ಬೇಕಣ. ಯಾರನ್ನ ಕೆಳಗೆ ಕೂತ್ಕೊಳ್ಳಿ ಪೇಷಂಟ್ ಅಂತ ಹೇಳ್ಬಾರ್ದು, ಕೈ ಮುಕ್ಕೊಂಡು ಹೋಗ್ರಿ ಅಂತ ಹೇಳ್ರಪ್ಪ ದಯವಿಟ್ಟು. ಇಲ್ಲಿ ನೋಡ್ಬರಿ ನಿಮ್ ಕಥೆ ಇಲ್ಲಿ ಹೆಂಗ್ ಆಡ್ತಾರೆ ಅಂತ. ಹಂಗೆ ತಲೆಕೆಟ್ಟರಂಗ್ ಆಡ್ತಾವೆಲ್ಲ ನೋಡಿ. ನೆಕ್ಸ್ಟ್ ಇಂದ ದುಡ್ಡು ಒಬ್ರಿಗೆ ಇಷ್ಟು ಅಂತ ಫಿಕ್ಸ್ ಮಾಡ್ಬಿಡೋಣ ಅಂತ ಟೈಮಿಂಗ್ ಕೊಡ್ತೀವಿ. ಹೋಗಿ ಬರ್ಬೇಕು ದಿವಸಕ್ಕೆ 10 ಜನ, ಒಬ್ಬೊಬ್ರಿಗೆ 50,000. ಯಾರೇ ಬರ್ಲಿ ಚಕ್ರಗಳ ಸೇರಿ ಬನ್ನಿ ದಯವಿಟ್ಟು. ಯಾಕಂದ್ರೆ ನನ್ನ ದೇವಸ್ಥಾನಕ್ಕೆ 20% ಜನ ಕೇಳ್ತಾರ, 20% ಜನ ಬರ್ತಾರೆ. ಆತರ ದೇವಸ್ಥಾನ ಮಾಡ್ಬೇಡಿ. ಇಲ್ಲಿ ಪದ್ಧತಿ ಏನ್ ಗೊತ್ತಾ, ಬರೆಕಾಲ ಯಾರು ಬರ್ತಾರೆ ತಲೆ ಕೆರಿದಂಗೆ ಬರೆಕಾಲಕ್ಕೆ ಬಂದು ಊಟ ಮಾಡ್ಕೊಂಡು ಬರೆಕಾಲ ಬಂದವರಿಗೆ ಕ್ಯಾನ್ಸರ್ ಶುಗರ್ ಹುಷಾರಾಗುತ್ತೆ ಅಂತ ಪದ್ಧತಿ ಇದೆ. ಕ್ಯಾನ್ಸರ್ ಹುಷಾರಾಗುತ್ತೆ, ಕಾನ್ಲ ಹುಷಾರಾಗುತ್ತೆ, ಕಾಯಿಲೆ ಒಳಗಿಟ್ಟು ಹುಷಾರಾಗುತ್ತದೆ ಅಂತ ಪದ್ಧತಿ ಇದೆ. ಇಲ್ಲ ಅಕ್ಕಿ ಸಿಕ್ಕಿರ್ ಪುಣ್ಯ ಮಾಡ್ದಂಗೆ, ಬೆಲ್ಲ ಸಿಕ್ಕಿರ್ ಪುಣ್ಯ ಮಾಡ್ದಂಗೆ, ದೀಪ ಸಿಕ್ಕಿ ಮನೆ ಕಟ್ತಾರೆ ಶಾಸ್ತ್ರ ಇದ್ದೀನಿ. ಚಪ್ಪಲಿ ಸೇರಿ ಬಿಡ್ರೆ ಅಂದ್ರೆ ಯಾವನಾರ ಬಸ್ಕೋ ಬಂದು ಬಿಟ್ಕೊ ಬರ್ತೀರಿ. ಅದ್ರ ಕಾಲ್ ನೋವು ಕೈ ನೋವು ಸಾಯ್ತೀರಿ. ಅಲ್ಲಿ ನೋಡಿ, ಅಲ್ಲಿ ಬೋರ್ಡ್ ಹಾಕಿದೀವಿ ಯಾರ ಪುಣ್ಯ ಹೊತ್ತು ಬರೆಕಾಲ ಬಂದ ನೋಡಿ. ಏನೋ ರಥ ಮಾಡ್ಕೊಂಡು ಗೊತ್ತಾಗ್ತಾರೆ. ನೀವು ಚಪ್ಪಲಿ ಬಿಡ್ಕೊಂಡು ಮೆರಿತೀರಿ, ನಿಮ್ಮ ಅಹಂಕಾರ ತೋರಿಸ್ತೀರಿ, ಮತ್ತೆ ಕಾಯಿಲೆ ಬರುತ್ತೆ ನಿಮ್ಗೆ. ಬರಬಾರ್ದು ಬರ್ಲಿ ನಿಮ್ಗೆ, ನಾವೇನ್ ಮಾಡಕ ಹೇಳ್ತಾ ಅಲ್ಲ. ನೀವು ನೆಟ್ಟಿಗೆ ಬರೋಲ್ಲ, ನೆಟ್ಟಿಗೆ ಬರೋಲ್ಲ ಅಡ್ಡಾಕಿ ನೋಡ್ರಿ. ಚಪ್ಪಲಿ ಬೋರ್ಡ್ ಅಲ್ಲಾಕಿವಿ ಅಲ್ಲ, ನಾನು ಅಲ್ಲಿ ಆಚೆಗೆ ಹೋಗ್ಬೇಕೀಗ ದಶೆ ನೋಡಕ್ಕೆ. ಎಲ್ಲ ಹೋಗ್ಬೇಕು ಚಪ್ಪಲಿಯ ನಿಮ್ಮವ. ನಿಮ್ ದರಿದ್ರ ನಾವು ನೋಡ್ಬೇಕಿಲ್ಲಿ ಅಲ್ಲ. ಯಾರು ಪಾಪು ಹಿಡ್ಕಪ್ಪ ಕೊಡ್ತೀರಾ? ಏನ್ ಪಾಪುನಾ ಪಾಪ ಹೆಂಗ ಬೆಳೆಸಿತ್ತು. ಕುತ್ಕೊಡುತ್ತಾ ಮಮ್ಮಿ ಯಾರು? ಏನು ಮಮ್ಮಿ? ಈಗೆಲ್ಲ ಸಿಂಪಲ್ ಮಮ್ಮಿ ಇಟ್ಕೊಳಂಗಿಲ್ಲ ಪಾಪನ. ಮಮ್ಮಿ ಇಟ್ಕೊಳ್ಳೋದು ಇಟ್ಕೊಳ್ಳೋದೀಗ ಯಾರಪ್ಪ ನೋಡಿ ಬೈತಾಳ ನಿನ್ನ ಕೇಳ್ಕೊಂಡ ಕೇಳ್ಸ ಹೆಂಗ್ ಬೈತಾಳ ನೋಡಿ. ಮಮ್ಮಿ ಎತ್ಕೊಂಡೆಲ್ಲ ನನ್ನ ಅಂತ ನೋಡಿ. ಅಕ್ಕ ಮಮ್ಮಿ ಕೊಡ್ಲ ನೋಡಿ ಕೇಳಿ. ಇವತ್ತು ಕಾರಣಾಂತರದಿಂದ ಗುರುಗಳಿಲ್ಲ, ನೀವು ಡಾಕ್ಟರ್ ನನ್ನೇ ಗುರುಗಳು ಅಂದ್ಕೊಂಡಿದ್ದೀನಿ. ನೀವು ಗುರುಗಳಿಲ್ಲ, ಎಲ್ಲ ಹೋಗಕ್ಕೆ ದೂರ ಇದೆ. ಹಂಗಾಗಿ ನಾನೊಂದೆರಡು ಮಾತಾಡ್ತೀನಿ ಆಯ್ತಾ? ಯಾರು ಬೇಜಾರು ಮಾಡ್ಕೊಬಾರ್ದು. ಪಟ ಮಾತಾಡ್ಬಿಡ್ತೀನಿ. ಪಟ